வணக்கம். ஆர்டிவியின் முக்கிய செய்தி. கோலார் தங்கவயல் வக்கீல் சங்க தேர்தல் இன்று நடைபெற்றது. இத்தேர்தலில் அதிகப்படியான வாக்கு வித்தியாசத்தில் திரு ஆர். ஜோதி பாசு ஜெனரல் செக்ரட்டரியாக 3வது முறை வெற்றி பெற்றுள்ளார். இதில் ராஜகோபால கவுடா பிரசிடென்டாக வெற்றி பெற்றார். வைஸ் பிரசிடென்டாக கே.சி. நாகராஜ் வெற்றி பெற்றுள்ளார். ஜெனரல் செக்ரட்டரியாக திரு ஜோதி பாசு அவர்கள் மாபெரும் வெற்றி பெற்றார். ஜாயிண்ட் செக்ரட்டரியாக ஜெகதீஷன் ஆர். வெற்றி பெற்றார். இசி மெம்பராக வெற்றி பெற்றவர்கள் ஸ்ரீ பானு பி., ராஜசேகர் கே.எஸ்., சிவசங்கர் என்., வினோத்குமார் கே.வி. வக்கீல் சங்க பொதுத் தேர்தலில் பொதுச் செயலாளராக தேர்வு பெற்றுள்ளார். அவர்களுக்கு கட்சி சார்பாக இதயபூர்வமாக நல்வாழ்த்துக்களை தெரிவித்துக் கொண்டு அவருக்கு இந்திய கம்யூனிஸ்ட் கட்சியின் கர்நாடக மாநில கவுன்சில் உறுப்பினரும் இந்திய கம்யூனிஸ்ட் கட்சியின் கோலார் மாவட்ட பொதுச் செயலாளரும் சேவ் கேஜிஎஃப் யுனைடெட் ஃப்ரண்ட் நிறுவன தலைவரும் மூத்த வழக்கறிஞருமான தோழர் ஜோதி பாசு அவர்கள் இன்று நடைபெற்ற வழக்கறிஞர் தேர்தலிலே அதிகபட்சமான ஓட்டுகளை பெற்று வெற்றி வாகை சூடியிருக்கின்றார். அவரை கேஜிஎஃப் தாலுகாவின் இந்திய கம்யூனிஸ்ட் கட்சியின் சார்பாக அதனுடைய பொது காரியதர்சி ஸ்ரீகுமார் அவர்களும் அவருடன் வருகை தந்திருக்கும் கம்யூனிஸ்ட் இயக்கத்தின் தோழர் அவர்களும் அவரை கௌரவிக்கும்படி கேட்டுக் கொள்கின்றேன். ಚುನಾವಣೆಯಲ್ಲಿ 2025ರಿಂದ 27ವರೆಗೆ 2 ವರ್ಷಗಳ ಅವಧಿಯಲ್ಲಿ ಇವತ್ತು ಇದಾಯಿತು. ನಾವು ಒಂದು ಒಕ್ಕೂಟವನ್ನ ಮಾಡಿ ಎಲೆಕ್ಷನ್ ಅನ್ನ ನಾವು ಫೇಸ್ ಮಾಡಿದ್ವಿ. ಯಂಗ್ ಅಡ್ವೊಕೇಟ್ಸ್ ಅನ್ನ ಮುಂದೆ ಇಟ್ಟು ಕೆಜಿಎಫ್ ನ ಚುನಾವಣೆಯನ್ನ ನಮ್ಮ ನಾಯಕರಾಗಿ ಗುರುಸಾಲ ಶ್ರೀನಿವಾಸನ್ನ ನಾವು ಮುಂದೆ ಇಟ್ಟು ನಾವು ಮಾಡಿದ್ವಿ. ಅದಕ್ಕೆ ಎಲ್ಲಾ ರೀತಿಯಲ್ಲಿ ಕೂಡ ಗುರುಸಾಲ ಶ್ರೀನಿವಾಸರು ಹಗಲು ರಾತ್ರಿಯಾಗಿ ನಮ್ಮ ತಂಡಕ್ಕೆ ಅವರು ಎಲ್ಲ ರೀತಿಯಲ್ಲಿ ಮಾಡಿದ್ದಾರೆ. ಒಂದೇ ಮತದಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನ ಹೋಗಿದೆ. ಆದರೂ ಕೂಡ ಗುರುಸಾಲ್ ಅವರೇ ನಾವು ನಾಯಕರಾಗಿ ನಾವು ಅವರ ಜೊತೆಯಲ್ಲಿ ನಮ್ಮ ತಂಡಕ್ಕೆ ಲೀಡರ್ ಆಗಿ ಕೂಡ ಅವರಿರ್ತಾರೆ. ಅಫಿಷಿಯಲ್ ಆಗಿ ರಾಜಗೋಪಾಲ ಗೌಡ ಅವರು ಅಧ್ಯಕ್ಷರಾಗಿರ್ಬೋದು. ಆದ್ದರಿಂದ ನಾವು ಅಫಿಷಿಯಲ್ ಆಗಿ ಏನು ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ಆದರೆ ನಮ್ಮ ತಂಡಕ್ಕೆ ಯಾವತ್ತೂ ಕೂಡ ಗುರುಸಾಲ ಶ್ರೀನಿವಾಸ್ ಅವರು ನಾಯಕರಾಗಿ ಇರ್ತಾರೆ. ಅದೇ ಸಂದರ್ಭದಲ್ಲಿ ಈ ಕೆಜಿಎಫ್ ಅಲ್ಲಿ ಇರತಕ್ಕಂಥ ಯಂಗ್ ಅಡ್ವೊಕೇಟ್ಸ್ ಇವತ್ತು ಬಾನು ಅವರು ಇಸಿ ಮೆಂಬರ್ ಆಗಿ ಗೆದ್ದಿದ್ದಾರೆ. ರಾಜಶೇಖರ್ ಅವರು ಇಸಿ ಮೆಂಬರ್ ಆಗಿ ಗೆದ್ದಿದ್ದಾರೆ. ಶಿವಶಂಕರ್ ಅವರು ಇಸಿ ಮೆಂಬರ್ ಆಗಿ ಗೆದ್ದಿದ್ದಾರೆ. ವಿನೋದ್ ಅವರು ಇಸಿ ಮೆಂಬರ್ ಆಗಿ ಗೆದ್ದಿದ್ದಾರೆ. ನಮ್ಮ ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಜಗನ್ನಾಥನ್ ಅವರು ಇವತ್ತು ಗೆದ್ದಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಆಗಿ ಕೆ.ಸಿ. ನಾಗರಾಜ್ ಅವರು ಇವತ್ತು ಗೆದ್ದಿದ್ದಾರೆ. ಅದರಿಂದ ನಮ್ಮ ಗುರಿ ವಕೀಲರ ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್ ಅಂತ ನಾವು ಹೇಳ್ತಾ ಇದ್ವಿ. ಆ ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್ ಏನೇನು ಮಾಡಬೇಕು ಆ ಕೆಲಸವನ್ನ ಒಟ್ಟಾಗಿ ನಾವು ನಿಂತು ಮಾಡುತ್ತೇವೆ ಅಂತ ಹೇಳಿ ಈ ಒಂದು ನಾವು ಗೆದ್ದಿದ್ದಕ್ಕೆ ನಮಗೆ ಎಲ್ಲರೂ ಕೂಡ ಸ್ವಾಗತವನ್ನ ಈ ಅದ್ದೂರಿ ಸ್ವಾಗತವನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೆ. ಸರ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ವಕೀಲರ ಸಂಘದ ಚುನಾವಣೆ ನಡೆದಿದ್ದು ಕೆಜಿಎಫ್ ವಕೀಲರ ಸಂಘದಲ್ಲಿ ಗುರುಸಾಲ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ನಮ್ಮ ಸಂಘದ ಗುಂಪಿನಿಂದ ಸ್ಪರ್ಧಿಸಿರ್ತಕ್ಕಂತಹ ಈ ಒಂದು ಸಂಘಟನೆಗಳಲ್ಲಿ ನಮ್ಮ ಗುಂಪಿನಿಂದ ಉಪಾಧ್ಯಕ್ಷನಾಗಿ ನಾನು ಆಯ್ಕೆಯಾಗಿರ್ತೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಸ್ನೇಹಿತ ಜ್ಯೋತಿ ಬಸವರು ಆಯ್ಕೆಯಾಗಿದ್ದಾರೆ. ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಸ್ನೇಹಿತರಾದಂತಹ ಜಗನ್ನಾಥನವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಮಹಿಳಾ ಮೀಸಲು ಸ್ಥಾನದಿಂದ ಭಾನು ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಕಾರ್ಯಕಾರಿ ಸಮಿತಿಯಲ್ಲಿ ಅತಿ ಹೆಚ್ಚಿನ ಮತಗಳಿಂದ ರಾಜಶೇಖರ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಶಿವಶಂಕರ್ ಅವರು ಆಯ್ಕೆಯಾಗಿದ್ದಾರೆ.
ನಮ್ಮ ವಿನೋದ್ ಕುಮಾರ್ ಅವರು ಸಹ ಆಯ್ಕೆಯಾಗಿದ್ದಾರೆ. 11 ಜನ ಸದಸ್ಯರ ಪೈಕಿ ನಾವು 7 ಜನ ಸದಸ್ಯರು ಈಗಾಗಲೇ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಈ ಒಂದು ಗೆಲುವಿಗೆ ಕಾರಣರಾಗಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ಎಲ್ಲ ವಕೀಲರು ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ನಮ್ಮ ಗೆಲುವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸಹಾಯ ಮಾಡಿದಂತಹ ಎಲ್ಲ ಬಂಧು ಮಿತ್ರರು ಕೂಡ ಈ ಒಂದು ವಿಜಯೋತ್ಸವದಲ್ಲಿ ನಮ್ಮ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕೇವಲ ಒಂದೇ ಒಂದು ಮತದ ಅಂತರದಿಂದ ನಾವು ಅಧ್ಯಕ್ಷ ಸ್ಥಾನವನ್ನು ಕಳ್ಕೊಂಡಿರ್ಬೋದು. ಆದರೆ ನಮ್ಮ ಕುರ್ಸಾಲು ಅವರ ನೇತೃತ್ವದಲ್ಲೇ ನಾವು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲರೂ ಒಟ್ಟಿಗೆ ಭೇದ ಭಾವವಿಲ್ಲದೆ ಒಟ್ಟಿಗೆ ಈ ಒಂದು ಎಲ್ಲ ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ. ನಮ್ಮ ನ್ಯಾಯಾಲಯದ ಎಲ್ಲ ಕಾರ್ಯಕಲಾಪಗಳನ್ನು ಕೂಡ ಒಳ್ಳೆ ಉತ್ತಮವಾದಂತಹ ಸೇವೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಒಟ್ಟಾಗಿ ಈ ಒಂದು ಎಲ್ಲ ವಕೀಲರ ಹಾಗೂ ಇಲ್ಲಿ ಬರತಕ್ಕಂಥ ಈ ಕಕ್ಷಿದಾರರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮೀಡಿಯಾ ಮಿತ್ರರಿಗೆ ಹಾಗೂ ಇಲ್ಲಿ ನಿಂತಿರುವ ನನ್ನ ಎಲ್ಲ ವಕೀಲ ಮಿತ್ರರಿಗೆ ನಮಸ್ಕಾರಗಳು. ಈ ದಿನ ಕೆಜಿಎಫ್ ವಕೀಲರ ಸಂಘದ ಚುನಾವಣೆ ಪ್ರಕ್ರಿಯೆ ನಡೆದಿದೆ. ಎಲ್ಲ ನಮ್ಮ ಸಿಂಡಿಕೇಟಲ್ಲಿ ನಾವು ಒಟ್ಟು 11 ಜನವನ್ನು ನಡೆಸಿ ಅದರ ಪೈಕಿ ದಿಗ್ವಿಜಯವಾಗಿ 7 ಜನನ ಗೆಲ್ಲಿಸ್ಕೊಂಡು ಬಂದಿದ್ದೇವೆ. ದುರದೃಷ್ಟವಶಾತ್ತು ನನ್ನ ಅಧ್ಯಕ್ಷ ಸ್ಥಾನ ಒಂದು ಓಟಿಂದ ಕಳ್ಕೊಂಡಿದ್ದೇವೆ. ಅದಕ್ಕೆ ತುಂಬಾ ಮನಸ್ಸಿಗೆ ನೋವಾಗ್ತಾ ಇದೆ. ಆದರೂ ಕೂಡ ನಮ್ಮ ಎಲ್ಲ ಸಿಂಡಿಕೇಟು ಇದನ್ನು ಗೆದ್ದಿರೋದು ಒಂದು ಹೆಮ್ಮೆಯಿಂದ ನಮಗೆ ಸಂತೋಷ ಕೂಡ ಆಗ್ತಾ ಇದೆ. ಇದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ನಾವು ನಮ್ಮ ಪ್ರತಿಸ್ಪರ್ಧಿಗಳು ಅವರ ಎಷ್ಟು ಬಲಿಷ್ಠವಾಗಿದ್ದರೂ ಕೂಡ ಅಂಥವ್ರ ಮೇಲೆ ನಾವು ಒಂದು ಹೋರಾಟ ಮಾಡಿ ನಮ್ಮ ಯುವ ವಕೀಲರಿಗೆ ಪ್ರಾಧಾನ್ಯತೆ ನಮ್ಮ ಒಂದು ಸಿಂಡಿಕೇಟಿಂದ ಕಲ್ಪಿಸಿರುತ್ತೇವೆ. ಎಲ್ಲ ಯುವ ವಕೀಲರು ಕೂಡ ಈ ದಿನ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಿರುತ್ತಾರೆ. ಮುಖ್ಯವಾಗಿ ಉಪಾಧ್ಯಕ್ಷರಾಗಿ ಕೆ.ಸಿ. ನಾಗರಾಜ್ ಅವರು ಆಯ್ಕೆಯಾಗಿರೋದು ಭಾಳ ಸಂತೋಷವಾಗಿದೆ. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮಿತ್ರರಾದ ಜ್ಯೋತಿ ಬಸ್ ಅವರು ಆಯ್ಕೆಯಾಗಿರೋದು ಬಹಳ ಸಂತೋಷ. ನನ್ನ ಆತ್ಮೀಯ ಮತ್ತೊಬ್ಬ ವಕೀಲ ಮಿತ್ರರು ಜಗನ್ನಾಥ್ ಅವರು ಕೂಡ ಈ ಜಂಟಿ ಕಾರ್ಯದರ್ಶಿಯಾಗಿ ಈ ಚುನಾವಣೆ ಆಯ್ಕೆಯಾಗಿರೋದು ಸಂತೋಷವಾಗ್ತಾ ಇದೆ. ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮ ಯುವ ವಕೀಲರು ನನ್ನ ಒಂದು ಗೆಲುವಿಗೆ ಭಾಳ ಪ್ರಯತ್ನ ಪಟ್ಟಿರ್ತಾರೆ. ಮುಖ್ಯವಾಗಿ ರಾಜಶೇಖರ್ ಆಗಲಿ, ವಿನೋದ್ ಕುಮಾರ್ ಆಗಲಿ, ಮತ್ತು ಭಾನು ಮೇಡಮ್ ಆಗಲಿ, ಇನ್ನು ಶಿವಶಂಕರ್ ಆಗಲಿ, ಇನ್ನೂ ಇತರೆ ನಮ್ಮ ರಿಚಾರ್ಡು, ಹರ್ಷಿತಾ ಎಲ್ಲರೂ ಕೂಡ ಇಲ್ಲಿ ನನಗೆ ಭಾಳ ಸಪೋರ್ಟ್ ಮಾಡಿ ನನ್ನ ಗೆಲುವಿಗೆ ಪ್ರಯತ್ನ ಪಟ್ಟಿರ್ತಾರೆ. ಬಟ್ಟು ಕಾರಣಾಂತರಗಳಿಂದ ನನ್ನ ಒಂದು ಓಟಿಂದ ನಾನು ಚುನಾವಣೆಯಲ್ಲಿ ಡಿಫೀಟ್ ಆಗಿರೋದು. ಅದೇನು ಗೆಲುವು ಸೋಲು ಸಹಜ ಚುನಾವಣೆಯಲ್ಲಿ. ಅದೇನು ನನಗೆ ಏನು ಅಷ್ಟೊಂದು ಇದೇನು ಅನ್ನಿಸ್ತಾ ಇಲ್ಲ. ಒಂದು ಓಟಲ್ಲಿ ಅವರು ಗೆದ್ದಿರೋದು ಏನು ಇದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸಿಂಡಿಕೇಟನ್ನು ಇನ್ನೂ ಬಲೋಪೇತವಾಗಿ ಮಾಡಿಕೊಂಡು ನನ್ನ ಒಂದು ರಾಜಕೀಯ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಅದೇ ರೀತಿಯಾಗಿ ನಮ್ಮ ಈ ಸಿಂಡಿಕೇಟ್ಗೆ ಯಾವಾಗಲೂ ಕೂಡ ನನ್ನ ಬೆಂಬಲವು ಸಪೋರ್ಟ ಯಾವಾಗಲೂ ಇದ್ದೇ ಇರ್ತದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಮಿತ್ರರ ಮುಂದೆ ಹೇಳೋದೇನೆಂದರೆ, ಈ ಗೆಲುವು ನನ್ನ ಸೋಲು ಸಂತೂನು ನಮ್ಮ ಸಿಂಡಿಕೇಟ್ ಗೆದ್ದಿರೋದು ಭಾಳ ಸಂತೋಷ. ನನಗೆ ಭಾಳ ಒಂದು ಕಡೆ ದುಃಖ ಇದ್ದರೂ ಒಂದು ಕಡೆ ಸಂತೋಷ ಆಗ್ತಾಯಿದೆ.
ಈ ಸಂದರ್ಭದಲ್ಲಿ ಈ 4 ಮಾತುಗಳಾಡಲು ಅವಕಾಶ ಮಾಡಿರುವ ನಮ್ಮ ಎಲ್ಲರಿಗೂ ವಂದಿಸಿ 4 ಮಾತು ಮೊದಲನೇ ಕೋರ್ ಕೊಟ್ಟಿದ್ರೆ நாங்கள் 7 பேர் வின் பண்ணியிருக்கோம். 7 பேர் வந்தீங்கன்னா வைஸ் பிரசிடென்ட்டு, ஜெனரல் செக்ரட்டரி, ஜாயின்ட் செக்ரட்டரி, ஈசி மெம்பரு 4 பேர் வின் பண்ணியிருக்காங்க. எல்லாம் சேர்த்து நாங்கள் 7 பேர் இருக்கோம். நம்மளுக்கு ஆப்போசிட் சிண்டிகேட்டை 4 பேர் பண்ணியிருக்காங்க. பட் இருந்தாலும் வந்து ஃப்யூச்சரில் நம்ம அட்வொகேட், அதாவது நான் சொன்னால் இதுக்கு முன்னே வந்து நாங்கள் என்ன ப்ராமிஸ் பண்ணோம், எலெக்ஷனுக்கு முன்னே நாங்கள் ப்ராமிஸ் பண்ணோம் லேடி அட்வொகேட்ஸ்க்கு ப்ரொவைட் பண்ணுற, அதாவது ரூம் ப்ரொவைட் பண்ணுறோம், அவங்களுக்கு ரெஸ்ட் ரூம் ப்ரொவைட் பண்ணுறோம். மற்றது அட்வொகேட்டுடைய வெல்ஃபேர் என்ன இருக்கோ அதை நாங்கள் பார்த்துக்குறோம்னு சொல்லியிருக்கோம். அதுக்கு நாங்கள் வந்து முழு முயற்சி எடுப்போம். அட்வொகேட்டுடைய டெவலப்மெண்ட்டுக்கும் அவங்களுக்கு ஏதாவது தொந்தரவு ஆச்சுனாக்கா அந்த தொந்தரவை நாங்கள் முன்னே நின்று அவங்களுக்கு சால்வ் பண்ணுறதுக்கும், எதுக்காக தான் அசோசியேஷன் அப்படின்னு சொல்கிறது என்னென்னா அட்வொகேட்டுக்கு வெல்ஃபேர் பண்ணுறதுக்காக தான் அட்வொகேட் அசோசியேஷன். அட்வொகேட்டுக்கு தொந்தரவு கொடுக்கறதுக்கு இல்லை. இதுக்கு முன்னாடி மாதிரியான நடந்தாலும் நாங்கள் அதை கேர்ஃபுல்லாக பார்த்து அவங்களுக்காக, அந்த அட்வொகேட்டுக்காக நாங்கள் எல்லா ரெஸ்க்கும் எடுப்போம். எல்லாத்தையும் நாங்கள் ஃபேஸ் பண்ணுவோம். அதோட ஒன்று என்னென்னா, நம்ம குருசார் ஸ்ரீனிவாஸ் அவர் எங்கள் கூட வந்து ரொம்ப ராத்திரி பகலாக எங்கள் கூட கஷ்டப்பட்டார், எல்லாம் செஞ்சார். அவர் ஜஸ்ட் ஒரு 2 hours மிஸ் ஆச்சு. அவர் வின் பண்ணியிருக்கணும். அது என்ன சொன்னோன்னா, இந்த நூல் மிஸ் ஆச்சுன்றாங்களோ அந்த மாதிரி ஆகிடுச்சு. நெக்ஸ்ட் டைமே அவர் கண்டிப்பாக வின் பண்ணுவார். அதே மாதிரி என்னென்னா, இப்போ கூட வந்து எங்களுக்கு வந்து நம்மளுடைய நாங்கள் வின் பண்ணிக்கிற இதுக்கு வந்து தலைவர் வந்து எங்கள் குருசார் ஸ்ரீனிவாஸ் தான். அவர் வந்து ஹெடட் பை, அதாவது நிறைய ஃபங்க்ஷன் பண்ணாலும் இது பண்ணாலும் எங்கள் கூட இருக்கிறதுல வந்து நாங்கள் அவரை முன்னாடி வச்சு தான் நாங்கள் பண்ணுவோம். அப்புறம் அது இன்னொன்று என்ன தெரிவிச்சுக்கிறோன்னா, அட்வொகேட்டுக்கு என்ன நடந்தாலும் அந்த அட்வொகேட்டுக்கு வெல்ஃபேர் பண்ணுறதுக்காக நாங்கள் எல்லோரும் ரெடியாக இருக்கோம். இதை வந்து எல்லாருக்கும் தெரியப்படுத்திக்கிறோம். நன்றி, வணக்கம்.